ನ್ಯೂಸ್ಗೆ ಸ್ವಾಗತ. ನಾನು ನೀತಿ ವೇಣುಗೌಡ. ಚಾಮರಾಜಪೇಟೆ ಚಿತಾಗಾರದಲ್ಲಿ ನಟ ದ್ವಾರಕೀಶ್ ಅಂತ್ಯಕ್ರಿಯೆಯನ್ನ ನೆರವೇರಿಸಲಾಗ್ತಾ ಇದೆ. ಸಕಲ ಸರ್ಕಾರಿ ಗೌರವಗಳೊಂದಿಗೆ ದ್ವಾರಕೀಶ್ ಅಂತ್ಯ ಸಂಸ್ಕಾರವನ್ನ ನೆರವೇರಿಸಲಾಗ್ತಾ ಇದೆ. 3 ಸುತ್ತು ಕುಶಾಲತೋಪು ಸಿಡಿಸಿ ಸರ್ಕಾರಿ ಗೌರವವನ್ನ ಸಲ್ಲಿಸಲಾಗ್ತಾ ಇದೆ. ಸಕಲ ಸರ್ಕಾರಿ ಗೌರವಗಳೊಂದಿಗೆ ಅಂತಿಮ ವಿಧಾನವನ್ನ ನೆರವೇರಿಸಲಾಗ್ತಾ ಇದೆ. ಹಿರಿಯ ಮಗನಿಂದ ಜೊತೆಗೆ ಅಗ್ನಿ ಸ್ಪರ್ಶವನ್ನ ಮಾಡಲಾಗುತ್ತೆ. ಹಿರಿಯ ಮಗನಿಂದ ದ್ವಾರಕೀಶ್ ಚಿತೆಗೆ ಅಂತಿಮ ನಮನಗಳನ್ನು ಸಲ್ಲಿಸಲಾಗ್ತಾ ಇದೆ. ಅಂತಿಮ ವಿಧಿವಿಧಾನಗಳನ್ನು ನೀವು ಗಮನಿಸ್ತಾ ಇದ್ದೀರಾ. ಬ್ರದರ್ ಪವರ್ ಟಿವಿ ಬನ್ನಿ ಬ್ರದರ್. ಇಲ್ಲ ಏನು ಪ್ರೋಮೋ ಶೂಟ್ ಮಾಡೋದು ಬರ್ತಡೇ ಏನೋ ಮದುವೆ ಕವರೇಜ್ ಮಾಡೋದು ಮಾಡ್ತಾರೆ. ನಾನು ಕಾಮನ್ ಸೆನ್ಸ್ ಇದೆ ನಮ್ಮರೆ ಒಂದು ಸೈಲೆಂಟ್ ಆಗಿ ತಗೋಬೇಕಿಂತ ಅದಕ್ಕೆ ಇಲ್ಲೇನು ಮಾಡಿಸ್ಬೇಕು. ಬ್ರದರ್ ಪವರ್ ಟಿವಿ ಬನ್ನಿ ಬ್ರದರ್. ಇಲ್ಲ ಏನು ಪ್ರೋಮೋ ಶೂಟ್ ಮಾಡೋದು ಬರ್ತಡೇ ಏನೋ ಮದುವೆ ಕವರೇಜ್ ಮಾಡೋದು ಮಾಡ್ತಾರೆ. ನಾನು ಕಾಮನ್ ಸೆನ್ಸ್ ಇದೆ ನಮ್ಮರೆ ಒಂದು ಸೈಲೆಂಟ್ ಆಗಿ ತಗೋಬೇಕಿಂತ ಅದಕ್ಕೆ ಇಲ್ಲೇನು ಮಾಡಿಸ್ಬೇಕು. ನೋಡಿ, ನಟ, ನಿರ್ಮಾಪಕ, ನಿರ್ದೇಶಕನಾಗಿ ಅಪಾರವಾದಂಥ ಸೇವೆಯನ್ನು ಕನ್ನಡ ಚಿತ್ರರಂಗಕ್ಕೆ ಸಲ್ಲಿಸಿದವರು ದ್ವಾರಕೀಶ್ ಅವರು. ಈ ಇಡೀ ಜೀವನದಲ್ಲಿ 81 ವರ್ಷ, ಈ ಇಡೀ ಜೀವನದಲ್ಲಿ ದ್ವಾರಕೀಶ್ ಸಕ್ಸಸ್ಸನ್ನು ನೋಡಿದ್ದಾರೆ, ಕಷ್ಟವನ್ನೂ ನೋಡಿದ್ದಾರೆ. ಪ್ರತಿಯೊಂದನ್ನು ಗೆದ್ದಿದ್ದೂ ಇದೆ, ಕಳ್ಕೊಂಡಿದ್ದು ಕೂಡ ಇದೆ. ಅವರ ಒಂದು ಜೀವನ ಒಂದು ಸಾರ್ಥಕ ಜೀವನ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ. ಅಂದರೆ ಎಲ್ಲವನ್ನೂ ಅನುಭವಿಸಿದವರು ಅವರು. ಸುಮಾರು 10 ಕೋಟಿ ಬೆಲೆ ಬಾಳುವಂಥ ಒಂದು ಮನೆಯನ್ನು ತೆಗೆದುಕೊಳ್ತಾರೆ, 10 ಮನೆಗಳನ್ನು ಮಾರ್ತಾರೆ. ಎರಡನ್ನೂ ಕೂಡ ಅವರ ಜೀವಿತಾವಧಿಯಲ್ಲಿ ಅವರು ನೋಡ್ತಾರೆ, ಅನುಭವಿಸ್ತಾರೆ. ಅವರ ಮಕ್ಕಳುಗಳು ಕೂಡ ಅವರಿಗೆ ಸಾಥ್ ನೀಡ್ತಾರೆ. ಮಕ್ಕಳನ್ನು ಸಿನಿಮಾ ಇಂಡಸ್ಟ್ರಿಯಲ್ಲಿ ಬೆಳೆಸಬೇಕು ಅನ್ನುವಂಥ ಮಹದಾಸೆ ಇತ್ತು. ಯಾಕಂದರೆ ದ್ವಾರಕೀಶ್ ಅಂತ ಹೇಳಿದ ತಕ್ಷಣ ಎಷ್ಟೋ ಹೊಸಬರಿಗೆ ಅವಕಾಶವನ್ನು ಮಾಡಿಕೊಟ್ಟವರು ಮತ್ತು ಮೇರು ನಟರ ಜೊತೆಗೆ ಕೆಲಸವನ್ನು ಮಾಡಿದವರು ದ್ವಾರಕೀಶ್ ಅವರು. ಸಿನಿಮಾದ ಬಗ್ಗೆ ಅಪಾರವಾದಂಥ ಕಾಳಜಿಯನ್ನು ಇಟ್ಕೊಂಡಿದ್ರು, ಗೌರವವನ್ನು ಇಟ್ಕೊಂಡಿದ್ರು, ಪ್ರೀತಿಯನ್ನು ಇಟ್ಕೊಂಡಿದ್ರು. ಪ್ರಯೋಗಾತ್ಮಕ ಸಿನಿಮಾಗಳನ್ನು ಮಾಡಬೇಕು ಅನ್ನುವಂಥ ಮಹದಾಸೆಗಳನ್ನು ಇಟ್ಕೊಂಡು ಪ್ರಯೋಗಗಳನ್ನು ಮಾಡ್ತಾಯಿದ್ರು. ಅಂಥವ್ರಿಗೆ ತಮ್ಮ ಮಕ್ಕಳು ಕೂಡ ಸಿನಿಮಾ ಇಂಡಸ್ಟ್ರಿಯಲ್ಲಿ ಹೆಸರು ಮಾಡಬೇಕು ಅನ್ನುವಂಥ ಆಸೆ ಇತ್ತು. ಮಕ್ಕಳಿಗೆ ಅಂತ ಸಿನಿಮಾ ನಿರ್ಮಿಸ್ತಾರೆ, ನಿರ್ದೇಶಿಸ್ತಾರೆ, ಆದರೆ ಹೇಳಿಕೊಳ್ಳುವ ಮಟ್ಟಿಗೆ ಯಶಸ್ಸನ್ನು ಸಿಗೋದಿಲ್ಲ. ಆದರೂ ಕೂಡ ಸಾಂಸಾರಿಕ ಜೀವನ ಅಂತ ಬಂದಾಗ ಒಂದು ತುಂಬು ಕುಟುಂಬದಲ್ಲಿ, ಕೂಡು ಕುಟುಂಬದಲ್ಲಿ ಅವರು ಜೀವನವನ್ನು ಕಳೀತಾರೆ. ಮೊನ್ನೆ ಕೂಡ ಅವ್ರ ಮಗ ಮಾತಾಡ್ತಾ ಹೇಳ್ತಾ ಇದ್ರು, ಸ್ವಲ್ಪ ಉಸಿರಾಟದ ಸಮಸ್ಯೆ ಇತ್ತು, ಲೂಸ್ ಮೋಷನ್ ಆಗಿತ್ತು, ಸ್ವಲ್ಪ ಸುಸ್ತಾಗಿದ್ರು. ಬಟ್ ಬೆಳಗ್ಗೆ ಎಂದಿನಂತೆ ಎದ್ರು, ಒಂದು ಕಾಫಿ ಕುಡ್ದು ಮಲಗಿದ್ರೆ ಸರಿ ಹೋಗುತ್ತೆ ಅಂತ ಹೇಳಿ ಕಾಫಿ ಕುಡಿದು ಮಲಗಿದ್ರು. ಹೇಗೆ ಮಲಗಿದ್ರೋ ಹಾಗೇ ಹೊರಟು ಹೋಗಿದ್ದಾರೆ. ಇದಲ್ಲವೇ ಸುಖ ಸಾವು ಅನ್ನೋದನ್ನು ಅವರ ಆಪ್ತರು, ಅವರ ಸಂಬಂಧಿಕರು ಹೇಳ್ತಾ ಇದ್ರು. ಇದಕ್ಕಿಂತ ಸುಖ ಸಾವು ಏನು ಬೇಕು? ಎಲ್ಲರ ಜೊತೆಗೆ ಬೆರೆತು ಮಲಗಿದ್ರು. ಆದರೆ ಬೆಳಿಗ್ಗೆ ನಾವು ಸ್ವಲ್ಪ ಹೊತ್ತು ಬಿಟ್ಟು ಎಬ್ಬುಸಕ್ಕೆ ಅಂತ ಹೋದಾಗ ಎದ್ದೇಳೇ ಇಲ್ಲ. ಜೀವನದಲ್ಲಿ ಅನೇಕವನ್ನು ನೋಡಿದವರು, ಹತ್ತಿರದಿಂದ ಗಮನಿಸಿದ್ದವರು, ಬೇರೆಯವರಿಗೆ ಮಾರ್ಗದರ್ಶಕರಾಗಿ ಇದ್ದವರು, ಒಂದು ಪರಿಪೂರ್ಣ ಜೀವನವನ್ನು ಹೇಗೆ ನಡೆಸಬಹುದು
ಇರ್ಬೋದು, ಹೇಗೆ ನಡೆಸ್ತಾರೆ ಅನ್ನೋದಕ್ಕೆ ದ್ವಾರಕೀಶ್ ಅವರು ಮಾರ್ಗದರ್ಶಕರಾಗಿ ಇದ್ದರು ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ. ಅಂಥ ಪುಣ್ಯಾತ್ಮ ಸುಖ ಸಾವನ್ನು ಹೊಂದಿದ್ದಾರೆ ಅನ್ನೋದನ್ನು ಅವರ ಆಪ್ತರು ಹೇಳ್ತಾ ಇದ್ರು. ಇವತ್ತು ಮಗುವಿನ ರೀತಿ ಮಲಗಿರೋದನ್ನು ನೋಡಿದ್ರೆ ಎಂಥವ್ರಿಗಾದ್ರೂ ಕೂಡ ಹೊಟ್ಟೆ ಉರಿಯುತ್ತೆ ಅನ್ನೋದನ್ನು ಅವರ ಸ್ನೇಹಿತರು ಹೇಳ್ತಾ ಇದ್ರು. ಇಡೀ ಜೀವನದಲ್ಲಿ ಅವರು ಎಲ್ಲರ ಜೊತೆಗೂ ಮಗುವಾಗಿ ಇರೋದಕ್ಕೆ ಪ್ರಯತ್ನಿಸ್ತಾ ಇದ್ರು, ಎಲ್ಲರನ್ನ ಗೌರವಿಸ್ತಾ ಇದ್ರು, ಎಲ್ಲರನ್ನ ಪ್ರೀತಿಸ್ತಾ ಇದ್ರು. ಯಾವಾಗಲೂ ಹಾಸ್ಯಾಸ್ಪದವಾದಂಥ ಮಾತು, ಎಲ್ಲರ ಜೊತೆಗೆ ಸೇರುವಂಥದ್ದು, ಮಗುವಿನ ರೀತಿ ಇರುವಂಥದ್ದು, ಆ ಥರದ ಬಹಳಷ್ಟು ಲವಲವಿಕೆಯಿಂದ ಜೀವನವನ್ನು ತುಂಬಿಸಿಕೊಂಡವರು. ಯಾರ್ದೋ ಒಂದು ಹೊಸ ಸಿನಿಮಾ ಬಂತು ಅಂತಂದರೆ ಹೊಸಬ ಯಾರೋ ತುಂಬ ಚೆನ್ನಾಗಿ ಮಾಡಿದ್ದಾರೆ ಅಂತ ಹೇಳ್ತಾ ಇದ್ರು. ಅವ್ರನ್ನ ಬೆಳೆಸಬೇಕು, ಗೌರವಿಸಬೇಕು, ಅವ್ರಿಗೆ ನಾವೊಂದು ಸ್ಫೂರ್ತಿದಾಯಕ ಮಾತುಗಳನ್ನು ಆಡಬೇಕು ಅನ್ನುವಂಥ ಮನಸ್ಥಿತಿ ದ್ವಾರಕೀಶ್ ಅವ್ರಿಗೆ ಇರ್ತಿತ್ತು. ಇವತ್ತು ಎಲ್ಲವನ್ನ ಬಿಟ್ಟು ಹೊರಟು ಹೋಗ್ತಾ ಇದ್ದಾರೆ. ಜೀವನದಲ್ಲಿ ಎಲ್ಲವನ್ನ ಕಂಡಿದ್ರು, ಸಕ್ಸಸ್ಸನ್ನು ಕಂಡಿದ್ರು, ದೊಡ್ಡ ದೊಡ್ಡ ನಟರ ಜೊತೆಗೆ ಸ್ಕ್ರೀನ್ ಶೇರ್ ಮಾಡಿದರು, ದೊಡ್ಡ ನಟರ ಜೊತೆಗೆ ಬಾಂಧವ್ಯವನ್ನು ಇಟ್ಕೊಂಡಿದ್ರು. ರಜನಿಕಾಂತ್ ಅವರು, ಅಮಿತಾಬ್ ಬಚ್ಚನ್ ಅವರು, ಡಾಕ್ಟರ್ ರಾಜ್ಕುಮಾರ್ ಅವರು, ವಿಷ್ಣುವರ್ಧನ್ ಅವರು, ಒಬ್ಬರ ಇಬ್ಬರ ಅನೇಕರ ಜೊತೆಗೆ ಒಂದೊಳ್ಳೆ ಬಾಂಧವ್ಯವನ್ನು ಇಟ್ಕೊಂಡಿದ್ರು. ಸ್ನೇಹಜೀವಿ ಅಂತ ಅವ್ರನ್ನ ಅದಕ್ಕೆ ನಾವು ಕರೀತಾ ಇದ್ವಿ. ಏನೇ ಆಗಿರಲಿ, ಅವರ ಸಿನಿಮಾ ಆಯಿತು, ಆ ಸಿನಿಮಾಗಳ ಬಗ್ಗೆ ಪ್ರಯೋಗ ಆಯಿತು, ಅದು ಲಾಭನೋ ನಷ್ಟನೋ ಯಾವುದನ್ನು ಯೋಚನೆ ಮಾಡ್ತಾ ಇರಲಿಲ್ಲ. ನನ್ನ ಜೀವನನೇ ಸಿನಿಮಾ ಮಾಡಬೇಕು ಅನ್ನೋದಷ್ಟೇ ಅವರ ಉದ್ದೇಶ ಆಗಿತ್ತು ಅನ್ನೋದನ್ನು ಅವರ ಆಪ್ತರು, ಅವ್ರ ಜೊತೆ ಕೆಲಸ ಮಾಡಿದವರು, ಸಹಕಲಾವಿದರು ಪ್ರತಿಯೊಬ್ಬರು ಕೂಡ ಹೇಳ್ತಾ ಇದ್ರು. ಸೊ ಆ ರೀತಿಯಾದಂಥ ಜೀವನದ ಬಗ್ಗೆ ಒಂದು ಪ್ಯಾಷನನ್ನು ಇಟ್ಕೊಂಡವರು. ಆದರೆ ಇವತ್ತು ಒಂದು ಕಂಪ್ಲೀಟ್ ಜೀವನ ಅಂತ ಏನು ಹೇಳ್ತಾರೆ ಅದನ್ನು ಅವರು ಅನುಭವಿಸಿದ್ದಾರೆ. ಇಬ್ಬರು ಹೆಂಡತಿಯರು, ಮಕ್ಕಳು, ಕಷ್ಟ ಅಂತ ಬಂದಾಗ ಹೆಗಲಿಗೆ ಹೆಗಲು ಕೊಡೋದಕ್ಕೆ ಗಂಡು ಮಕ್ಕಳು ಇದ್ದರು. ತುಂಬ ಬಾರಿ ಕಷ್ಟವನ್ನು ಅನುಭವಿಸಿದ್ದಿದೆ, ಎಲ್ಲವನ್ನೂ ಕಳ್ಕೊಂಡಿದ್ದಿದೆ, ಇನ್ನೇನು ಮುಗ್ದೇ ಹೋಯಿತು ಜೀವನ ಅನ್ನುವಂಥ ಸಂದರ್ಭದಲ್ಲೂ ಕೂಡ ಗಂಡು ಮಕ್ಕಳು ಜೊತೆಗೆ ನಿಂತಿದ್ದರು, ಧೈರ್ಯವಾಗಿ ನಿಂತಿದ್ದರು. ಯಾವಾಗಲೂ ದ್ವಾರಕೀಶ್ ಅವರು ಮಾತನಾಡ್ತಾರೆ ಅಂತ ಹೇಳಿದರೆ ಜೀವನದ ಬಗ್ಗೆ ಒಂದು ಮೌಲ್ಯವನ್ನು ಇಟ್ಕೊಂಡು ಮಾತಾಡ್ತಾರೆ, ಅಥವಾ ಬಹಳಷ್ಟು ಅನುಭವಿಸಿರೋದ್ರಿಂದ ಅನುಭವದ ಮಾತುಗಳನ್ನು ಆಡ್ತಾರೆ ಅಂತಲೇ ಎಲ್ಲರೂ ಹೇಳ್ತಾ ಇದ್ರು. ಇದೀಗ ಅಂತಿಮ ವಿಧಿವಿಧಾನವನ್ನು ನೆರವೇರಿಸಲಾಗ್ತಾ ಇದೆ. ಬ್ರಾಹ್ಮಣ ಸಂಪ್ರದಾಯದಂತೆಯೇ ಈ ವಿಧಿವಿಧಾನಗಳನ್ನು ನೆರವೇರಿಸಲಾಗ್ತಾ ಇದೆ. 5 ಜನ ಗಂಡ್ಮಕ್ಳು, 5 ಜನರು ಕೂಡ ಈ ಅಂತಿಮ ವಿಧಿವಿಧಾನದಲ್ಲಿ ಭಾಗಿಯಾಗ್ತಾ ಇದ್ದಾರೆ. ಅಪ್ಪನ ಒಂದೊಳ್ಳೆ ದೊಡ್ಡ ಸಕ್ಸಸ್ಸನ್ನು ಕೂಡ ನೋಡಿದ್ದಾರೆ. ಜೀವನ ಹೇಗೆಲ್ಲ ಕಲಿಸಿದ ಪಾಠಗಳನ್ನು ಅನ್ನುವಂಥದ್ದನ್ನು ಕೂಡ ಅಪ್ಪನ ಜೊತೆಗೆ ನಿಂತು ನೋಡಿದ್ದಾರೆ. ಕಷ್ಟ, ಸುಖ, ದುಃಖ, ನೋವು, ನಲಿವು ಎಲ್ಲವನ್ನೂ ಜೊತೆಗೇ ನಿಂತು ಎದುರಿಸಿದ್ರು ಗಂಡು ಮಕ್ಕಳು. ಇವತ್ತು ತಂದೆಗೆ ಪ್ರೀತಿಯ ಬೀಳ್ಕೊಡುಗೆಯನ್ನು ಕೊಡ್ತಾ ಇದ್ದಾರೆ. ಬೇರೆ ಕಡೆಯಲ್ಲಿ ಇದ್ದರು, ಹೊರದೇಶದಲ್ಲೂ ಕೂಡ ಅವರ ಮಕ್ಕಳು ಇದ್ದರು. ಎಲ್ಲರೂ ಬಂದಿದ್ದಾರೆ. ತಂದೆಗೆ ಒಂದು ಅಂತಿಮ ವಿಧಿವಿಧಾನವನ್ನು ನಡೆಸಿಕೊಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಆ ಅಂತಿಮ ವಿಧಿವಿಧಾನದಲ್ಲಿ ಭಾಗಿಯಾಗಿದ್ದಾರೆ. 4 ಜನ ಇದ್ದಾರೆ. ಸರ್ ಆಫ್ ಮಾಡಿದ್ದೆ, ಆನ್ ಮಾಡ್ತಾ ಇದ್ದೀನಲ್ಲ.
ಕನ್ನಡ ಚಿತ್ರರಂಗದ ದಿಗ್ಗಜ ಅಂತ ಕರಿತೇವೆ. ಯಾಕಂದರೆ ಆ ರೀತಿಯಾಗಿ ಸಿನಿಮಾಗಳನ್ನು ನಿರ್ಮಿಸಿದವರು ಎಷ್ಟೋ ಎಷ್ಟೆಲ್ಲ ಸಂಪಾದಿಸಿದರೂ ಜನರನ್ನು, ಆಸ್ತಿಯನ್ನು, ಪ್ರತಿಯೊಂದನ್ನು ಸಂಪಾದಿಸಿ ಇವತ್ತು ಎಲ್ಲವನ್ನು ಬಿಟ್ಟು ಹೊರಟಿದ್ದಾರೆ. ಮನುಷ್ಯರ ಜೀವನ ಅಂತ ಬಂದಾಗ ಕೊನೆ ಘಳಿಗೆಯಲ್ಲಿ ಇದೆಲ್ಲವೂ ಕಣ್ಣು ಮುಂದೆ ಬರುತ್ತೆ, ನೆನಪಾಗತ್ತೆ. ಆದರೆ ಇದ್ದಷ್ಟು ದಿನ ಎಷ್ಟು ಜನಕ್ಕೆ ನೆರವಾಗಿದ್ದೀವಿ, ಎಷ್ಟು ಜನರ ಸ್ನೇಹ ಸಂಪಾದಿಸಿದ್ದೀವಿ,
ಅನ್ನೋದು ಮಾತ್ರ ಕೊನೆಯದಾಗಿ ಉಳಿಯುತ್ತೆ. ಇವತ್ತು ದ್ವಾರಕೀಶ್ ಅವರಿಗೆ ಅಂತಿಮ ನಮನ ಸಲ್ಲಿಸೋದಕ್ಕೆ ಸಿನಿಮಾ ರಂಗದ ಎಲ್ಲ ಗಣ್ಯರು, ನಿರ್ದೇಶಕರು, ನಿರ್ಮಾಪಕರು, ನಟ ನಟಿಯರು ಎಲ್ಲರೂ ಬರ್ತಿದ್ದಾರೆ ಅಂದರೆ ಅದು ಅವರಿಗೆ ಕೊಡುತ್ತಿರುವ ಗೌರವ. ಅಂತಿಮ ವಿಧಿವಿಧಾನಗಳು ನೆರವೇರಿದೆ, ಅಗ್ನಿಸ್ಪರ್ಶವಾಗಿದೆ, ಪಂಚಭೂತಗಳಲ್ಲಿ ಲೀನರಾಗ್ತಿದ್ದಾರೆ ದ್ವಾರಕೀಶ್. 5 ಪುತ್ರರಿಂದ ದ್ವಾರಕೀಶ್ ಚಿತೆಗೆ ಅಗ್ನಿಸ್ಪರ್ಶವನ್ನು ಮಾಡಲಾಗಿದೆ. ಪ್ರಚಂಡ ಕುಳ್ಳ ಅಂತ ಕರೆಸಿಕೊಂಡಿದ್ದಂಥ, ಕರುನಾಡಿನ ಹೆಮ್ಮೆಯ ಕುಳ್ಳ ಅಂತ ಕರೆಸಿಕೊಂಡಿದ್ದಂಥ ದ್ವಾರಕೀಶ್ ಇನ್ನು ನೆನಪು ಮಾತ್ರ. ಎಲ್ಲರ ನೆನಪಿನಲ್ಲಿಯೂ ಕೂಡ ಹಾಗೇ ಇರುವಂಥ ವ್ಯಕ್ತಿತ್ವವನ್ನು ಹೊಂದಿದ್ದವರು ದ್ವಾರಕೀಶ್. ಇವತ್ತು ನಾವು ದ್ವಾರಕೀಶ್ ಅಂತಿಮ ವಿಧಿವಿಧಾನವನ್ನು ನೋಡ್ತಾ ಇದ್ರು ನಮ್ಮ ಕಣ್ಣ ಮುಂದೆ ದ್ವಾರಕೀಶ್ ಅಂದರೆ ನೆನಪಿಗೆ ಬರೋದು ಆ ಮುದ್ದಾದ ಮುಗ್ಧ ನಗು, ಅವರ ಆ ಮುಗ್ಧ ಮುಖ, ಆ ಮುಗ್ಧ ಅಭಿನಯ, ಮಂಕುತಿಮ್ಮ, ಕಳ್ಳರ ಕಳ್ಳ, ಪ್ರಚಂಡ ಕುಳ್ಳ, ಈ ಥರದ ಕಲಾವಿದನಾಗಿ ಜನರಿಗೆ ಹತ್ತಿರರಾಗಿದ್ದವರು ದ್ವಾರಕೀಶ್. ಇಂದಿಗೂ ದ್ವಾರಕೀಶ್ ಅಂತಂದರೆ ನಮಗೆಲ್ಲ ನೆನಪಿಗೆ ಬರೋದು ಆ ಹಾಸ್ಯಾಸ್ಪದ ಪಾತ್ರಗಳು, ಎಲ್ಲರನ್ನ ನಕ್ಕು ನಗಿಸಿದ ಆ ಮುಖ. ಬ್ರದರ್ ಪವರ್ ಟಿವಿ ಬನ್ನಿ ಬ್ರದರ್. ಇಲ್ಲ ಏನು ಪ್ರಮೋಟ್ ಶೂಟ್ ಮಾಡೋದು ಬರ್ತಡೇ ಏನೋ ಮದುವೆ ಕವರೇಜ್ ಮಾಡೋದು ಮಾಡ್ತಾರೆ. ನಾನು ಕಾಮನ್ ಸೆನ್ಸ್ ಇದೆ ನಮ್ಮರೆ ಒಂದು ಸೇರಲ್ಲ ಅದಕ್ಕೆ ಏನು ಬ್ರದರ್ ಪವರ್ ಟಿವಿ ಬನ್ನಿ ಬ್ರದರ್. ಇಲ್ಲ ಏನು ಪ್ರಮೋಟ್ ಶೂಟ್ ಮಾಡೋದು ಬರ್ತಡೇ ಏನೋ ಮದುವೆ ಕವರೇಜ್ ಮಾಡೋದು ಮಾಡ್ತಾರೆ. ನಾನು ಕಾಮನ್ ಸೆನ್ಸ್ ಇದೆ ನಮ್ಮರೆ ಒಂದು ಸೇರಲ್ಲ ಅದಕ್ಕೆ ಏನು ಬ್ರದರ್ ಪವರ್ ಟಿವಿ ಬನ್ನಿ ಬ್ರದರ್. ಇಲ್ಲ ಏನು ಪ್ರಮೋಟ್ ಶೂಟ್ ಮಾಡೋದು ಬರ್ತಡೇ ಏನೋ ಮದುವೆ ಕವರೇಜ್ ಮಾಡೋದು ಮಾಡ್ತಾರೆ. ನಾನು ಕಾಮನ್ ಸೆನ್ಸ್ ಇದೆ ನಮ್ಮರೆ ಒಂದು ಸೇರಲ್ಲ ಅದಕ್ಕೆ ಏನು ಬ್ರದರ್ ಪವರ್ ಟಿವಿ ಬನ್ನಿ ಬ್ರದರ್. ಇಲ್ಲ ಏನು ಪ್ರಮೋಟ್ ಶೂಟ್ ಮಾಡೋದು ಬರ್ತಡೇ ಏನೋ ಮದುವೆ ಕವರೇಜ್ ಮಾಡೋದು ಮಾಡ್ತಾರೆ. ನಾನು ಕಾಮನ್ ಸೆನ್ಸ್ ಇದೆ ನಮ್ಮರೆ ಒಂದು ಸೇರಲ್ಲ ಅದಕ್ಕೆ ಏನು ಬ್ರದರ್ ಪವರ್ ಟಿವಿ ಬನ್ನಿ ಬ್ರದರ್.
ಬ್ರಾಹ್ಮಣ ಸಂಪ್ರದಾಯದಂತೆ ಅಂತಿಮ ವಿಧಿವಿಧಾನವನ್ನು ನೆರವೇರಿಸಲಾಗಿದೆ. ಇದ್ದಾಗ ಪ್ರಚಂಡ ಕುಳ್ಳನಾಗಿ ನಕ್ಕು ನಗಿಸಿದಂಥ ದ್ವಾರಕೀಶ್ ಇನ್ನು ನೆನಪು ಮಾತ್ರ. ಡಾಕ್ಟರ್ ರಾಜ್ಕುಮಾರ್, ವಿಷ್ಣುವರ್ಧನಂಥ ಮೇರು ನಟರ ಜೊತೆಗೆ ಗುರುತಿಸಿಕೊಂಡು ತನ್ನದೇ ರೀತಿಯಾದಂಥ ವ್ಯಕ್ತಿತ್ವವನ್ನು ಹೊಂದು ಕೊನೆಯವರೆಗೂ ಕೂಡ ಅದನ್ನು ಉಳಿಸಿಕೊಂಡವರು ನಟ ದ್ವಾರಕೀಶ್. ಇಂಥ ದ್ವಾರಕೀಶ್ ಇನ್ನು ನೆನಪು ಮಾತ್ರ ಅಂತ ಹೇಳೋದಕ್ಕೆ ಹೃದಯ ಭಾರವಾಗತ್ತೆ. ಅವರ ಸಂಬಂಧಿಕರು, ಅವರ ಸಹನಟರು ಪ್ರತಿಯೊಬ್ಬರು ಕೂಡ ಇಂಥ ಸ್ನೇಹಜೀವಿಯನ್ನು ನಾವು ಎಂದಿಗೂ ನೋಡಿರಲಿಲ್ಲ. ಎಲ್ಲರ ಜೊತೆಗೆ ಮಗುವಾಗಿ ಬೆರೀತಾ ಇದ್ದರು. ಮಗುವಿನಂತೆ ಹೃದಯವನ್ನು ಹೊಂದಿದ್ದವರು ದ್ವಾರಕೀಶ್ ಅಂತ ಹೇಳ್ತಾರೆ. ಕಣ್ಣೀರು ಹಾಕ್ತಾರೆ, ಕಣ್ಣೀರಿನ ವಿದಾಯವನ್ನು ತಿಳಿಸ್ತಾ ಇದ್ದಾರೆ. ಅಂತಿಮವಾಗಿ ಎಲ್ಲ ವಿಧಾನವನ್ನು ನೆರವೇರಿಸಲಾಗಿದೆ. ಬ್ರಾಹ್ಮಣ ಸಂಪ್ರದಾಯದಂತೆಯೇ ಈ ಅಂತ್ಯ ಸಂಸ್ಕಾರವನ್ನು ನೆರವೇರಿಸಲಾಗಿದೆ. ಇದ್ದಂಥ 81 ವರ್ಷಗಳ ಕಾಲ ವರ್ಣರಂಜಿತ ಬದುಕನ್ನು ಬದುಕಿದವರು, ಒಂದು ಸಿನಿಮಾ ಮಾಡಿ ವಾಪಸ್ ಊರಿಗೆ ಹೋಗಬೇಕು ಅಂತ ಬಂದವರು ಮಾಡಿದ್ದು 300 ಸಿನಿಮಾಗಳು. ಸಿನಿಮಾ ಬಗ್ಗೆ ಗಾಳಿ ಗಂಧ ಗೊತ್ತಿಲ್ಲದಂಥವರು ನಿರ್ಮಾಪಕರಾಗಿ, ನಿರ್ದೇಶಕರಾಗಿ ಕೋಟಿ ಕೋಟಿ ಸಂಪಾದನೆ ಮಾಡುವಷ್ಟರ ಮಟ್ಟಿಗೆ ಬೆಳೆದು ನಿಂತವರು ಮತ್ತು ಒಬ್ಬ ನಾಯಕನನ್ನು ಹೇಗೆ ಹುಟ್ಟುಹಾಕಬೇಕು ಅನ್ನುವಂಥದ್ದು ದ್ವಾರಕೀಶ್ ಅವರಿಗೆ ಗೊತ್ತಿತ್ತು. ಅವರ ಕಥೆಯಲ್ಲಿ ಬರುವ ಪಾತ್ರಗಳ ಮುಖಾಂತರವೇ ಜನರಿಗೆ ರೀಚ್ ಆದವರು ದ್ವಾರಕೀಶ್. ಎತ್ತರವಿಲ್ಲದೆ ಇದ್ದರು, ಬಣ್ಣ ಹೇಳಿಕೊಳ್ಳುವಷ್ಟು ಇಲ್ಲದೆ ಇದ್ದರು, ತಾನು ಕೂಡ ನಾಯಕನಾಗಬಹುದು. ತನ್ನ ಎತ್ತರ ಕಡಿಮೆ ಇದ್ರೂ ಅದನ್ನೇ ಪ್ಲಸ್ ಪಾಯಿಂಟಾಗಿ ಮಾಡಿಕೊಂಡು ಜನರಿಗೆ ಹತ್ತಿರರಾದವರು. ಕುಳ್ಳ ಅನ್ನುವಂಥ ಹೆಸರನ್ನು ಇಟ್ಟುಕೊಂಡೆ ಕರ್ನಾಟಕದ ಕುಳ್ಳ, ಪ್ರಚಂಡ ಕುಳ್ಳ, ಪ್ರೀತಿಯ ಕುಳ್ಳ, ಜನಮನ ಗೆದ್ದ ಕುಳ್ಳ ಅನ್ನುವಂಥ ಬಿರುದನ್ನು ಪಡ್ಕೊಂಡವರು ದ್ವಾರಕೀಶ್. ಇಂಥ ದ್ವಾರಕೀಶ್ ಇನ್ನು ನೆನಪು ಮಾತ್ರ. ಪಂಚಭೂತಗಳಲ್ಲಿ ಲೀನರಾಗ್ತಾ ಇದ್ದಾರೆ ದ್ವಾರಕೀಶ್. ಅಂತಿಮ ನಮನವನ್ನು ಸಲ್ಲಿಸ್ತಾ ಇದ್ದಾರೆ ಚಿತ್ರರಂಗದ, ರಾಜಕೀಯದ ಗಣ್ಯಾತಿ ಗಣ್ಯ. ಅನೇಕ ತಾಯಿಯರು, ಅನೇಕ ಗಣ್ಯಾತಿ ಗಣ್ಯರು ಆಗಮಿಸಿದ್ರು, ಅಂತಿಮ ನಮನವನ್ನು ಸಲ್ಲಿಸಿದರು. ಕನ್ನಡ ಇಂಡಸ್ಟ್ರಿಯ ದಿಗ್ಗಜನಿಗೆ ಪ್ರೀತಿಯ ವಿದಾಯವನ್ನು ಈ ಸಂದರ್ಭದಲ್ಲಿ ಹೇಳಿದ್ದಾರೆ. ಬನ್ನಿ ಬ್ರದರ್.